ಸರ್ ರೋನಿ ಸಿನಿಮಾ ಇನ್ನೇನು ರಿಲೀಸ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸೊ ಎಷ್ಟು ಎಕ್ಸೈಟ್ ಆಗಿದೆ ಸರ್ ಸಿನಿಮಾಗೆ? ಆಬ್ವಿಯಸ್ಲಿ ಎಕ್ಸೈಟ್ ಆಗಿದ್ದೀನಿ. ಅಂದರೆ ಎಕ್ಸೈಟ್ಮೆಂಟ್ ಯಾಕೆ ಅಂದರೆ ಜನ ನೋಡಿದಾಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ರೆ ಸ್ವಲ್ಪ ಖುಷಿಯಾಗುತ್ತೆ. ಆ್ಯಂಡ್ ತುಂಬ ಗ್ಯಾಪ್ ಆಗಿದೆ ನನಗೂ ಆನ್ ಸ್ಕ್ರೀನ್. ಲಾಸ್ಟ್ ಟೆಲಿವಿಷನಲ್ಲಿ ಏನು ಬರ್ತಿದೆ ಅದಾದಮೇಲೆ. ಸೊ ಆಬ್ವಿಯಸ್ಲಿ ನನಗೂ ಅದು ಇದೇ ಇರುತ್ತಲ್ಲ. ಸೊ ರೋನಿ ಸಬ್ಜೆಕ್ಟ್ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಸರ್? ಏನು ನಿಮಗೆ ಇದು ನಾನು ಮಾಡಲೇಬೇಕು ಅಂತ ಅಂತ ಪಾಯಿಂಟ್ ಏನು ಅನಿಸ್ತು ನಿಮಗೆ? ಸರ್ ಇದು ನಾನು ಮಾಡಲೇಬೇಕು ಅಂತ ಅನ್ನೋದಕ್ಕಿಂತ ಡೈರೆಕ್ಟರ್ ಸರ್ ಹೇಳಿದ್ರು, ಅವ್ರು ನನ್ನ ಮೈಂಡಲ್ಲಿ ಇಟ್ಕೊಂಡೇ ಮಾಡಿರೋಂಥ ಕತೆ ಇದು. ಆ್ಯಂಡ್ ಮೇನ್ಲಿ ನಾನು ನಿಜ ಹೇಳಬೇಕು ಅಂತಂದರೆ ಇದು ಸ್ಟೋರಿಗೆ ಅಂತ ಅಲ್ಲ, ಆ ಒಂದು ಹಂಗರ್ ಏನಿದೆ ಪ್ರತಿಯೊಬ್ಬರಿಗೂ. ಬಿಕಾಸ್ ನಾನು ಅದನ್ನು ಪರ್ಸ್ನಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾವುದೇ ಒಂದು ಗ್ರೋತ್ ಆಗಬೇಕು ಅಂತ ಅಂದಾಗ ನಿಮಗೆ ಒಂದು ಹಂಗರ್ ಅಂತ ಇರಲೇಬೇಕು. ಆ್ಯಂಡ್ ಆ ಹಂಗರ್ ಪ್ರತಿಯೊಬ್ಬರಲ್ಲೂ ಇದೆ ಅಂದಾಗ, ಬಿಕಾಸ್ ಸಿನಿಮಾ ಯಾರು ಒಬ್ಬರು ಚೆನ್ನಾಗಿ ಮಾಡಿದ್ರೆ ಆಗೋಲ್ಲ, ಪ್ರತಿಯೊಬ್ಬರು ಅವ್ರವ್ರ ಫೀಲ್ಡಲ್ಲಿ ಚೆನ್ನಾಗಿ ಮಾಡಿದ್ರೆ ಮಾತ್ರ ಆಗೋದು. ಆ್ಯಂಡ್ ಡೈರೆಕ್ಟ್ರ್ ಏನು ಕತೆ ಹೇಳ್ತಾರೋ, ಮ್ಯೂಸಿಕ್ ಡೈರೆಕ್ಟ್ರು ಅದೇ ಕತೆ ಹೇಳಬೇಕು ಅವ್ರ ಮ್ಯೂಸಿಕ್ ಥ್ರೂ, ಎಡಿಟರು ಅದೇ ಕತೆ ಹೇಳಬೇಕು ಅವ್ರ ಎಡಿಟಿಂಗ್ ಥ್ರೂ. ಸೊ ಪ್ರತಿಯೊಬ್ಬರು ಆ ಕೆಲಸನ ನೀಟಾಗಿ ಮಾಡಿದಾಗ ಓವರಾಲ್ ಪ್ರಾಡಕ್ಟ್ನ ನಾವು ಸಿನಿಮಾ ಅಂತ ಕರಿಬೋದು. ಸೊ ಅದು ಇದರಲ್ಲಿ ಆಗುತ್ತೆ ಅಂತ ಖಂಡಿತವಾಗ್ಲೂ ಒಂದು ಕಾನ್ಫಿಡೆನ್ಸ್ ಇದ್ದೇ ಇತ್ತು. ಆ್ಯಂಡ್ ಸಿನಿಮಾ ನೋಡಿದಾಗ ಅದು ಆಗಿದೆ ಅಂತ ಒಂದು ಭರವಸೆ ಕೂಡ ಬಂತು. ಸರ್ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಒಬ್ಬ ಡ್ರೀಮ್ಸ್ನ ಚೇಸ್ ಮಾಡುವಂಥ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಾಗಲಿ ಯಾವುದೇ ಪರಿಸ್ಥಿತಿ ಆಗಲಿ ಅವ್ನ ಡ್ರೀಮ್ಸ್ನಂತೂ ಮುಟ್ಲೇಬೇಕು ಅಂತ. ಆ್ಯಂಡ್ ಇವತ್ತಿನ ಒಂದು ಸಮಾಜದಲ್ಲಿ ಯಾವ ರೀತಿ ಚಾಲೆಂಜಸ್ ಇದೆ, ಒಬ್ಬ ಹೇಳ್ತಿಲ್ವಾ ನನಗೆ ದೇಶನೂ ಬೇಡ, ಬರೀ ನಾನು ಕೆಲಸ ಮಾಡ್ಕೊಂಡಿದ್ರು ಸಾಕು ಅಂದ್ರಲ್ಲೂ ಎಲ್ಲ ಹೆಂಗೆ ಕಡ್ಡಿ ಆಡಿಸ್ತಾರೆ ಅನ್ನೋದು ಒಂದು ಸಾಕಾಗಿ ತೋರಿಸಿದ್ದೀವಿ. ಚೆನ್ನಾಗಿತ್ತು ಆ್ಯಸ್ ಅ ಲರ್ನಿಂಗ್ ಪ್ರಾಸೆಸ್. ಬಿಕಾಸ್ ಒಂದು ದೊಡ್ಡ ಸ್ಕೇಲಲ್ಲಿ ದೊಡ್ಡ ಆ್ಯಕ್ಷನ್ಸ್ ಎಲ್ಲ ಮಾಡಬೇಕಾದ್ರೆ ಒಂದಷ್ಟು ಟೆಕ್ನಿಕ್ಯಾಲಿಟಿಯಲ್ಲಿ ನೀವು ಇನ್ನೂ ಒಂದಷ್ಟು ಕಲ್ತ್ಕೊಳ್ತಾ ಹೋಗ್ತೀರಾ. ಆ್ಯಂಡ್ ಮುಂದೆ ಏನು ಮಾಡಬೇಕು, ಹೇಗೆ ಶೇಪಪ್ ಮಾಡಬೇಕು ಅಂತ ಒಂದಷ್ಟು ಐಡಿಯಾ ಕೂಡ ಇದರಲ್ಲಿ ಬಂದಿದೆ.